ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಗೆಲುವಿಗೆ ದೇವರಲ್ಲಿ ಹರಕೆ ಹೊತ್ತ ಯುವಕ ಸತೀಶ್ ಜಾರಕಿಹೊಳಿ ಮನೆಯವರಿಗೆ ದಂಡ ನಮಸ್ಕಾರವನ್ನ ಕೂಡ ಈ ಯುವಕ ಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ರಾಯಬಾಗ ತಾಲೂಕಿನ ಇಟನಾಳ ಗ್ರಾಮದ ಯುವಕ ಈತ ಮುಂಜಾನೆ 4 ಗಂಟೆಗೇನೆ ತಂಪಾದ ನೀರಿನಲ್ಲಿ ಸ್ನಾನ ಮಾಡಿ ಇಟನಾಳದಿಂದ ಗೋಕಾಕ್ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಹರಕೆಯನ್ನ ತೀರಿಸೋದಕ್ಕೆ ಈ ರೀತಿಯೇ ಹೋಗಿದ್ದಾರೆ. ಇನ್ನು ಕಾಸಲಿಂಗೇಶ್ವರ ದೇವಸ್ಥಾನದಿಂದ ಸಚಿವ ಸತೀಶ್ ಜಾರಕಿಹೊಳಿ ಮನೆಯವರಿಗೆ ದಂಡ ನಮಸ್ಕಾರವನ್ನ ಹಾಕುತ್ತಾ ಹರಕೆಯನ್ನ ತೀರಿಸ್ತಾ ಈತ ಹರಕೆಯನ್ನ ತೀರಿಸಿರುವಂತಹ ಘಟನೆ ನಡೆದಿದೆ. ಅದು ಈ ಹರಕೆ ಹೊತ್ಕೊಂಡಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಬೇಕು ಅಂತ ಹೇಳಿ. ಪ್ರಿಯಾಂಕಾ ಜಾರಕಿಹೊಳಿ ಗೆದ್ರೆ ನಾನು ಈ ಹರಕೆಯನ್ನ ತೀರಿಸ್ತೇನೆ ಅಂತ ಈ ಯುವಕ ದೇವರಲ್ಲಿ ಬೇಡಿಕೊಂಡಿದ್ರಂತೆ. ರಾಯಭಾಗ ತಾಲೂಕಿನ ಇಟನಾಳ ಗ್ರಾಮದ ಯುವಕ ಈತ. ಇನ್ನು ಈತ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದ ಮೇಲೆ ದೇವರಿಗೆ ಬೇಡಿಕೊಂಡಂತಹ ಹರಕೆಯನ್ನ ತೀರಿಸಿದ್ದಾರೆ ಯುವಕ ವಿಠಲ್ ಎಂಬಾತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.